ಕೇವಲ 10 ತಿಂಗಳ ಹಳೆಯ ದೋಸ್ತಿ ಇದೀಗ ಅಂತ್ಯವಾಗೋ ಹಂತಕ್ಕೆ ಬಂದಿದೆ. ನಾವು ಮಾತನಾಡ್ತಿರೋದು ಅಮೆರಿಕಾದಲ್ಲಿ ಆಗ್ತಾ ಇರುವ ಮಹತ್ತರವಾದ ಬೆಳವಣಿಗೆ, ಅಮೆರಿಕ ರಾಜಕೀಯದಲ್ಲಿ ಆಗ್ತಾ ಇರುವ ಮಹತ್ವದ ಬೆಳವಣಿಗೆ ಬಗ್ಗೆ. 10 ತಿಂಗಳ ಹಿಂದೆ ದೋಸ್ತಿ ಅಂತ ಹಾಡ್ತಾ ಇದ್ದ ವಿಶ್ವದ ಇಬ್ಬರು ದಿಗ್ಗಜರ ನಡುವಿನ ಸಂಬಂಧ ಇದೀಗ ಖತಮ್ ಆದಂತೆ ಕಾಣ್ತಾ ಇದೆ. ಟ್ರಂಪ್ ಸಲಹೆಗಾರ ಹುದ್ದೆ ಹಾಗೆ ದಕ್ಷತಾ ಇಲಾಖಾ ಮುಖ್ಯಸ್ಥ ಸ್ಥಾನವನ್ನ ತ್ಯಜಿಸಿದ್ದಾರೆ ಎಲನ್ ಮಸ್ಕ್. ಟ್ರಂಪ್ ಉದ್ದೇಶಿತ ವೆಚ್ಚದ ಮಸೂದೆ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದು ಒಂದೇ ದಿನದಲ್ಲಿ ಸರ್ಕಾರದಿಂದಲೇ ಹೊರಬಂದಿದ್ದಾರೆ ಮಸ್ಕ್. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಒಬ್ಬರು ರಾಜಕಾರಣ ಮತ್ತು ಉದ್ಯಮ, ಮತ್ತೊಬ್ಬರು ವಿಶ್ವದ ಟಾಪ್ ಉದ್ಯಮಿ. ಹೀಗೆ ಇಬ್ಬರು ದಿಗ್ಗಜರು ಒಂದಾದಾಗ ನಿಬ್ಬೆರಗಿನಿಂದ ನೋಡಿದ್ದು ಜಗತ್ತು. ಆಗ ಅಮೆರಿಕ ಅಧ್ಯಕ್ಷ ಸ್ಥಾನಕ್ಕೆ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿಯಾಗಿದ್ದು ಡೊನಾಲ್ಡ್ ಟ್ರಂಪ್. 2ನೇ ಸಲ ಅಧ್ಯಕ್ಷರಾಗೋ ಕನಸಿನಿಂದ ಕಣಕ್ಕಿಳಿದ ಟ್ರಂಪ್ಗೆ ಈ ಸಲ ನೇರ ಬೆಂಬಲಕ್ಕೆ ನಿಂತಿದ್ದು ಸ್ಪೇಸ್ ಎಕ್ಸ್ನಂತ ಪ್ರಾಜೆಕ್ಟ್ನ ದೈತ್ಯ ಎಲಾನ್ ಮಸ್ಕ್. ಎಲೆಕ್ಷನ್ಗೆ ಮುನ್ನ, ಎಲೆಕ್ಷನ್ ನಂತರ ಇಲ್ಲಿವರೆಗೂ ನನಗೆ ನೀನು, ನಿನಗೆ ನಾನು ಅಂತ ಕೈ ಹಿಡಿದು ಮುನ್ನಡೆದಿದ್ದು ಈ ಇಬ್ಬರು ಘಟಾನುಘಟಿಗಳು. ಆದರೆ ಇದೀಗ 4 ತಿಂಗಳ ಹನಿಮೂನ್ ಅಂತ್ಯಗೊಂಡಿದೆ. ಟ್ರಂಪ್ ಆಡಳಿತದಿಂದ ದೂರ ಸರಿದಿದ್ದಾರೆ ಎಲಾನ್ ಮಸ್ಕ್. ಟ್ರಂಪ್ ವಿವಾದಾತ್ಮಕ ಬಿಲ್ಗೆ ಅಪಸ್ವರ. ಡೊನಾಲ್ಡ್ ಸರ್ಕಾರದಿಂದ ಮಸ್ಕ್ ದೂರ. ಒಂದು ದಿನದ ಹಿಂದಷ್ಟೇ ಟ್ರಂಪರ ವಿವಾದಾತ್ಮಕ ಬಿಲ್ ವಿರುದ್ಧ ಅಸಮಾಧಾನ ಹೊರಹಾಕಿದಾಗಲೇ ಏನೋ ಆಗ್ತಿದೆ ಅನ್ನೋ ಸಣ್ಣ ಅನುಮಾನ ಮೂಡಿತ್ತು. ಇದರ ಬೆನ್ನಲ್ಲೇ ಎಲಾನ್ ಮಸ್ಕ್ ಇವಾಗ ದಿಢೀರಂತ ಟ್ರಂಪ್ ಸಲಹೆಗಾರ ಹುದ್ದೆಗೆ ಗುಡ್ ಬೈ ಹೇಳಿದ್ದಾರೆ. ಅಮೆರಿಕ ಸರ್ಕಾರದ ಸರ್ಕಾರಿ ದಕ್ಷತಾ ಇಲಾಖೆ ಡೋಸ್ ಮುಖ್ಯಸ್ಥ ಸ್ಥಾನದಿಂದ ಮಸ್ಕ್ ನಿರ್ಗಮಿಸಿದ್ದಾರೆ. ಏಕಾಏಕಿ ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ ಮಸ್ಕ್. ವಿಶೇಷ ಸರ್ಕಾರಿ ಉದ್ಯೋಗಿಯಾಗಿ ನನ್ನ ನಿಗದಿತ ಸಮಯ ಅಂತ್ಯವಾಗುತ್ತಿದೆ. ವ್ಯರ್ಥವಾದ ವೆಚ್ಚಗಳನ್ನು ಕಡಿತಗೊಳಿಸಲು ಅವಕಾಶ ಕೊಟ್ಟ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಧನ್ಯವಾದಗಳು. ಹೀಗೆ 4 ತಿಂಗಳ ಕಿರು ಅವಧಿ ಅಧಿಕಾರಕ್ಕೆ ಗುಡ್ ಬೈ ಹೇಳಿದ್ದಾರೆ ಎಲಾನ್ ಮಸ್ಕ್. ಮಸ್ಕ್ ನಿರ್ಗಮನ ದೃಢಪಡಿಸಿದೆ ಶ್ವೇತಭವನ. ಹಾಗೆ ನೋಡಿದ್ರೆ ಟ್ರಂಪ್ ಕಳೆದ ವರ್ಷ ಅಮೆರಿಕ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಕ್ಷಣದಿಂದಲೂ ಜೊತೆಯಾಗಿ ನಿಂತಿದ್ದು ಮಸ್ಕ್. ಎಲೆಕ್ಷನ್ ಖರ್ಚಿಗೆ $250 ದಶಲಕ್ಷ ಡೊನೇಷನ್ ಅನ್ನು ಕೊಟ್ಟಿದ್ರು ಮಸ್ಕ್. ಹೀಗೆ ಪ್ರತಿ ಹಂತದಲ್ಲೂ ಟ್ರಂಪ್ ಹೆಗಲಿಗೆ ಹೆಗಲಾಗಿ ಜೊತೆಗಿದ್ದ ಎಲಾನ್ ಮಸ್ಕ್ ಇದೀಗ ಅಲ್ಪಾವಧಿ ದೋಸ್ತಿಗೆ ದಿ ಎಂಡ್ ಎಂದಿದ್ದಾರೆ. ಹಾಗೆ ನೋಡಿದ್ರೆ ಟ್ರಂಪ್ ಮಹತ್ವಾಕಾಂಕ್ಷಿ ವ್ಯಯ ಮಸೂದೆ ಬಗ್ಗೆ ತೀವ್ರ ಅಸಮಾಧಾನ ಹೊರಹಾಕಿದ್ದು ಮಸ್ಕ್. ಕೆಳಮನೆಯಲ್ಲಿ ಈ ಮಸೂದೆ ಪಾಸ್ ಆಗಿದ್ರು, ಈಗ ಮೇಲ್ಮನೆ ಸೆನೆಟ್ನಲ್ಲಿ ಅಂಗೀಕಾರ ಆಗಬೇಕಿದೆ. ಇದೇ ಬಿಲ್ ಅನ್ನ ಹಾಡಿ ಹೊಗಳಿದ್ದ ಟ್ರಂಪ್ ಒಂದು ದೊಡ್ಡ ಸುಂದರ ಮಸೂದೆ ಅಂತ ಬಣ್ಣಿಸಿದ್ರು. ಆದ್ರೆ ಇಲ್ಲಿ ಇದಕ್ಕೆ ಲೇವಡಿ ಆಡಿದ್ದ ಮಸ್ಕ್ ಬಿಲ್ ದೊಡ್ಡದಿರಬೇಕು, ಇಲ್ಲದಿದ್ರೆ ಸುಂದರವಾಗಿರಬೇಕು, ಎರಡರಲ್ಲಿ ಒಂದೇ ಆಗಿರಬೇಕು, ಹೊರತು ಎರಡೂ ಅಲ್ಲ ಅಂತ ಬಹಿರಂಗವಾಗಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದಾಗಿ ಒಂದೇ ದಿನಕ್ಕೆ ತಮ್ಮ ಹುದ್ದೆಯಿಂದ ಎಲಾನ್ ಮಸ್ಕ್ ಹೊರಬಂದಿದ್ದಾರೆ. ಅಲ್ಲಿಗೆ ಅಮೆರಿಕದ ಇಬ್ಬರು ದಿಗ್ಗಜರ ಸ್ನೇಹ ಖತಮ್. ಹಾಗೆ ನೋಡಿದ್ರೆ ಕಳೆದ ಕೆಲ ತಿಂಗಳಿನಿಂದಲೂ ಮಸ್ಕ್ಗೆ ಟ್ರಂಪ್ ಧೋರಣೆ ಬಗ್ಗೆ ಅತೃಪ್ತಿ ಇತ್ತು. ತಮ್ಮ ಕಾರ್ಯದಕ್ಷತೆ ಇಲಾಖೆಯಿಂದ ದುಂದುವೆಚ್ಚ ತಡೆಯೋಕೆ ಏನೆಲ್ಲ ಕಷ್ಟಪಟ್ಟರೂ ಅದು ನಿರೀಕ್ಷಿಸಿದ ಸಾಫಲ್ಯ ಸಿಗುತ್ತಿರಲಿಲ್ಲ. ಬದಲಾಗಿ ಎಲ್ಲದಕ್ಕೂ ಮಸ್ಕ್ರ ಡೋಸ್ ಇಲಾಖೆ ಮೇಲೆಯೇ ಗೂಬೆ ಕೂರಿಸುವ ಯತ್ನವು ಕೆಲವೆಡೆ ನಡೆದಿದ್ದು ಸಹ ಮಸ್ಕ್ಗೆ ನಿರುತ್ಸಾಹ ಮೂಡಿಸಿತ್ತು. ಕೊನೆಗೆ ಯಾವಾಗ ಖರ್ಚು ನಿಭಾಯಿಸುವ ಬಗೆಗಿನ ಶಾಸಕಾಂಗ ಮಸೂದೆಯನ್ನ ಟ್ರಂಪ್ ಜಾರಿಗೊಳಿಸೋಕೆ ಯತ್ನಿಸಿದ್ರೋ ಮಸ್ಕ್ ಸಹನೆ ಕಟ್ಟೆಯೊಡೆದಿದೆ. ಈ ಬಿಲ್ನಿಂದ ಸರ್ಕಾರಕ್ಕೆ ಹೊರೆಯೇ ಹೊರತು ಉಪಯೋಗ ಅಲ್ಲ ಅನ್ನೋ ನಿರ್ಣಯಕ್ಕೆ ಬಂದ ಮಸ್ಕ್ ತಮ್ಮ ಹುದ್ದೆಗೆ ವಿದಾಯ ಹೇಳಿದ್ದಾರೆ. ಇದರೊಂದಿಗೆ ಮಸ್ಕ್ ಒಡಗೂಡಿ ಅಮೆರಿಕವನ್ನ ಬಹು ಎತ್ತರಕ್ಕೆ ಕೊಂಡೊಯ್ಯಬೇಕೆಂಬ ಕನಸು ಕಂಡಿದ್ದ ಟ್ರಂಪ್ಗೆ ಈಗ ಬಲೂನಿಗೆ ಪಿನ್ ಚುಚ್ಚಿದ ಅನುಭವ. ಆದರೂ ಇದನ್ನ ತೋರ್ಪಡಿಸಿಕೊಳ್ಳುತ್ತಿಲ್ಲ ಟ್ರಂಪ್. ಇದೀಗ ತಮ್ಮ ಕನಸಿನ ಸ್ಪೇಸ್ ಎಕ್ಸ್ ಪ್ರಾಜೆಕ್ಟ್ಗಳ ನನಸಿನತ್ತ ದೃಷ್ಟಿ ಬೀರಲಿದ್ದಾರೆ ಕನಸುಗಾರ ಎಲಾನ್ ಮಸ್ಕ್. ಕೇವಲ 10 ತಿಂಗಳ ಹಳೆಯ ದೋಸ್ತಿ ಇದೀಗ ಅಂತ್ಯವಾಗೋ ಹಂತಕ್ಕೆ ಬಂದಿದೆ.
ನಾವು ಮಾತನಾಡ್ತಿರೋದು ಅಮೆರಿಕಾದಲ್ಲಿ ಆಗ್ತಾ ಇರುವ ಮಹತ್ತರವಾದ ಬೆಳವಣಿಗೆ, ಅಮೆರಿಕ ರಾಜಕೀಯದಲ್ಲಿ ಆಗ್ತಾ ಇರುವ ಮಹತ್ವದ ಬೆಳವಣಿಗೆ ಬಗ್ಗೆ. 10 ತಿಂಗಳ ಹಿಂದೆ ದೋಸ್ತಿ ಅಂತ ಹಾಡ್ತಾ ಇದ್ದ ವಿಶ್ವದ ಇಬ್ಬರು ದಿಗ್ಗಜರ ನಡುವಿನ ಸಂಬಂಧ ಇದೀಗ ಖತಮ್ ಆದಂತೆ ಕಾಣ್ತಾ ಇದೆ. ಟ್ರಂಪ್ ಸಲಹೆಗಾರ ಹುದ್ದೆ ಹಾಗೆ ದಕ್ಷತಾ ಇಲಾಖಾ ಮುಖ್ಯಸ್ಥ ಸ್ಥಾನವನ್ನ ತ್ಯಜಿಸಿದ್ದಾರೆ ಎಲನ್ ಮಸ್ಕ್. ಟ್ರಂಪ್ ಉದ್ದೇಶಿತ ವೆಚ್ಚದ ಮಸೂದೆ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದು ಒಂದೇ ದಿನದಲ್ಲಿ ಸರ್ಕಾರದಿಂದಲೇ ಹೊರಬಂದಿದ್ದಾರೆ ಮಸ್ಕ್. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಒಬ್ಬರು ರಾಜಕಾರಣ ಮತ್ತು ಉದ್ಯಮ, ಮತ್ತೊಬ್ಬರು ವಿಶ್ವದ ಟಾಪ್ ಉದ್ಯಮಿ. ಹೀಗೆ ಇಬ್ಬರು ದಿಗ್ಗಜರು ಒಂದಾದಾಗ ನಿಬ್ಬೆರಗಿನಿಂದ ನೋಡಿದ್ದು ಜಗತ್ತು. ಆಗ ಅಮೆರಿಕ ಅಧ್ಯಕ್ಷ ಸ್ಥಾನಕ್ಕೆ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿಯಾಗಿದ್ದು ಡೊನಾಲ್ಡ್ ಟ್ರಂಪ್. 2ನೇ ಸಲ ಅಧ್ಯಕ್ಷರಾಗೋ ಕನಸಿನಿಂದ ಕಣಕ್ಕಿಳಿದ ಟ್ರಂಪ್ಗೆ ಈ ಸಲ ನೇರ ಬೆಂಬಲಕ್ಕೆ ನಿಂತಿದ್ದು ಸ್ಪೇಸ್ ಎಕ್ಸ್ನಂತ ಪ್ರಾಜೆಕ್ಟ್ನ ದೈತ್ಯ ಎಲಾನ್ ಮಸ್ಕ್. ಎಲೆಕ್ಷನ್ಗೆ ಮುನ್ನ, ಎಲೆಕ್ಷನ್ ನಂತರ ಇಲ್ಲಿವರೆಗೂ ನನಗೆ ನೀನು, ನಿನಗೆ ನಾನು ಅಂತ ಕೈ ಹಿಡಿದು ಮುನ್ನಡೆದಿದ್ದು ಈ ಇಬ್ಬರು ಘಟಾನುಘಟಿಗಳು. ಆದರೆ ಇದೀಗ 4 ತಿಂಗಳ ಹನಿಮೂನ್ ಅಂತ್ಯಗೊಂಡಿದೆ. ಟ್ರಂಪ್ ಆಡಳಿತದಿಂದ ದೂರ ಸರಿದಿದ್ದಾರೆ ಎಲಾನ್ ಮಸ್ಕ್. ಟ್ರಂಪ್ ವಿವಾದಾತ್ಮಕ ಬಿಲ್ಗೆ ಅಪಸ್ವರ. ಡೊನಾಲ್ಡ್ ಸರ್ಕಾರದಿಂದ ಮಸ್ಕ್ ದೂರ. ಒಂದು ದಿನದ ಹಿಂದಷ್ಟೇ ಟ್ರಂಪರ ವಿವಾದಾತ್ಮಕ ಬಿಲ್ ವಿರುದ್ಧ ಅಸಮಾಧಾನ ಹೊರಹಾಕಿದಾಗಲೇ ಏನೋ ಆಗ್ತಿದೆ ಅನ್ನೋ ಸಣ್ಣ ಅನುಮಾನ ಮೂಡಿತ್ತು. ಇದರ ಬೆನ್ನಲ್ಲೇ ಎಲಾನ್ ಮಸ್ಕ್ ಇವಾಗ ದಿಢೀರಂತ ಟ್ರಂಪ್ ಸಲಹೆಗಾರ ಹುದ್ದೆಗೆ ಗುಡ್ ಬೈ ಹೇಳಿದ್ದಾರೆ. ಅಮೆರಿಕ ಸರ್ಕಾರದ ಸರ್ಕಾರಿ ದಕ್ಷತಾ ಇಲಾಖೆ ಡೋಸ್ ಮುಖ್ಯಸ್ಥ ಸ್ಥಾನದಿಂದ ಮಸ್ಕ್ ನಿರ್ಗಮಿಸಿದ್ದಾರೆ. ಏಕಾಏಕಿ ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ ಮಸ್ಕ್. ವಿಶೇಷ ಸರ್ಕಾರಿ ಉದ್ಯೋಗಿಯಾಗಿ ನನ್ನ ನಿಗದಿತ ಸಮಯ ಅಂತ್ಯವಾಗುತ್ತಿದೆ. ವ್ಯರ್ಥವಾದ ವೆಚ್ಚಗಳನ್ನು ಕಡಿತಗೊಳಿಸಲು ಅವಕಾಶ ಕೊಟ್ಟ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಧನ್ಯವಾದಗಳು. ಹೀಗೆ 4 ತಿಂಗಳ ಕಿರು ಅವಧಿ ಅಧಿಕಾರಕ್ಕೆ ಗುಡ್ ಬೈ ಹೇಳಿದ್ದಾರೆ ಎಲಾನ್ ಮಸ್ಕ್. ಮಸ್ಕ್ ನಿರ್ಗಮನ ದೃಢಪಡಿಸಿದೆ ಶ್ವೇತಭವನ. ಹಾಗೆ ನೋಡಿದ್ರೆ ಟ್ರಂಪ್ ಕಳೆದ ವರ್ಷ ಅಮೆರಿಕ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಕ್ಷಣದಿಂದಲೂ ಜೊತೆಯಾಗಿ ನಿಂತಿದ್ದು ಮಸ್ಕ್. ಎಲೆಕ್ಷನ್ ಖರ್ಚಿಗೆ $250 ದಶಲಕ್ಷ ಡೊನೇಷನ್ ಅನ್ನು ಕೊಟ್ಟಿದ್ರು ಮಸ್ಕ್. ಹೀಗೆ ಪ್ರತಿ ಹಂತದಲ್ಲೂ ಟ್ರಂಪ್ ಹೆಗಲಿಗೆ ಹೆಗಲಾಗಿ ಜೊತೆಗಿದ್ದ ಎಲಾನ್ ಮಸ್ಕ್ ಇದೀಗ ಅಲ್ಪಾವಧಿ ದೋಸ್ತಿಗೆ ದಿ ಎಂಡ್ ಎಂದಿದ್ದಾರೆ. ಹಾಗೆ ನೋಡಿದ್ರೆ ಟ್ರಂಪ್ ಮಹತ್ವಾಕಾಂಕ್ಷಿ ವ್ಯಯ ಮಸೂದೆ ಬಗ್ಗೆ ತೀವ್ರ ಅಸಮಾಧಾನ ಹೊರಹಾಕಿದ್ದು ಮಸ್ಕ್. ಕೆಳಮನೆಯಲ್ಲಿ ಈ ಮಸೂದೆ ಪಾಸ್ ಆಗಿದ್ರು, ಈಗ ಮೇಲ್ಮನೆ ಸೆನೆಟ್ನಲ್ಲಿ